ಮೊದಲೇದಾಗಿ ನಾನು ಥ್ಯಾಂಕ್ ಯು ಹೇಳಬೇಕು ಹೊಂಬಾಳೆ ಫಿಲ್ಮ್ಸ್ ಅವರಿಗೆ. ಹೊಂಬಾಳೆ ಫಿಲ್ಮ್ಸ್ ಅವರಿಗೆ ಥ್ಯಾಂಕ್ ಯು ಹೇಳಬೇಕು. ಹಾಗೆ ಡೈರೆಕ್ಷನ್ ಆದಂಥ ಡಾಕ್ಟರ್ ಸೂರಿ ಸರ್ಗೂ ಥ್ಯಾಂಕ್ ಯು ಹೇಳಬೇಕು. ಎಲ್ಲದಕ್ಕಿಂತ ಮುಖ್ಯವಾಗಿ ನಾನು ಮುರಳಿಯಣ್ಣಗೆ ಥ್ಯಾಂಕ್ ಯು ಹೇಳಲೇಬೇಕು. ಏನಕ್ಕೆ ಆ ಗ್ರ್ಯಾಟಿಟ್ಯೂಡ್ ಅವ್ರು ನೋಡಿ ಎಲ್ಲ ಇವೆಂಟ್ಗಳಲ್ಲೂ ಎಲ್ಲೇ ಹೋದ್ರೂ ನನ್ನ ಬಗ್ಗೆ ಅಂದರೆ ಹೇಳ್ತಿದ್ರು ಓಪನ್ ಆಗಿ, ಭರತ್ ಅವರಿಂದನೇ ಈ ಫಿಸಿಕ್ ಆಗಿರೋದು ಅಂತ. ತುಂಬ ಖುಷಿ ಆಯ್ತು. ಏನಕ್ಕೆ ಆ ಥರ ಗ್ರ್ಯಾಟಿಟ್ಯೂಡ್ ಇದೆಯಲ್ಲ, ಅದರಿಂದ ನಮ್ಗೆ ಇನ್ನೂ ಮೋಟಿವೇಟ್ ಆಗುತ್ತೆ. ನಾವು ಇನ್ನೂ ಅದೇ ಥರ ರೆಡಿ ಮಾಡಿಸೋಣ, ಒಂದು ಹಾರ್ಡ್ ವರ್ಕ್ ಮಾಡಿದಕ್ಕೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಏನಕ್ಕೆ ನಮಗೊಂದು ಅಚೀವ್ಮೆಂಟ್ ಆದಂಗೆ ಆಗಿದೆ. ಎಷ್ಟು ಕಾರ್ಡಿಯೋ ಮಾಡ್ತೀರಾ ಹಾರ್ಟ್ ಹೆಲ್ತ್ ಅಷ್ಟು ಇಂಪ್ರೂವ್ ಆಗುತ್ತೆ. ನೀವು ಬರೀ ಸ್ಟ್ರೆಂತ್ ಟ್ರೈನಿಂಗ್ ಮಾಡಿದ್ರೆ ಮಸಲ್ ಬಿಲ್ಡ್ ಆಗುತ್ತೆ, ಹೌದು. ಬಟ್ ಹಾರ್ಟ್ ಹೆಲ್ತಿಗೆ ನೀವೇನು ಕೊಡ್ತಾ ಇದ್ದೀರಾ? ತುಂಬ ಜನ ಅನ್ಕೊಬೋದು ಈ ಥರ ಮಾಡಬೇಕು ಆ ಥರ ಮಾಡಬೇಕು, ಇಲ್ಲ ಏನೂ ಇಲ್ಲ. ಎವ್ರಿ ಡೇ ಸೇಮ್. ನಂದು ರೊಟೀನ್ ಯಾವ ಥರ ಇರುತ್ತೆ ಅಂದರೆ, ನಾನು ಮಾರ್ನಿಂಗ್ 4:30 ಹೇಳ್ತೀನಿ, ಎನಿ ಕಾಸ್ಟ್. ಈವನ್ ಫೀವರ್ ಬಂದ್ರೂ ನಾವು 4:30 ಎದ್ದೇ ಹೇಳ್ತೀನಿ. ಯಾಕಂದರೆ ನನ್ನ ಕ್ಲೈಂಟ್ಸ್ ನನಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾರೆ. ಅದು ನಮ್ಮ ಕಮಿಟ್ಮೆಂಟ್. ಏನಾದ್ರು ಒಂದು ವರ್ಕ್ ಕಮಿಟ್ಮೆಂಟ್ ಇದ್ದರೆ ನಾವು ಯಾವ ಥರ ಫೀಲ್ ಮಾಡ್ತೀವಿ ಅನ್ನೋದು ಸೆಕೆಂಡ್ಲಿ ಆಗುತ್ತೆ. ಏನಕ್ಕಂದ್ರೆ ನಾವು ಅವ್ರಿಗೆ ಮೋಟಿವೇಟ್ ಮಾಡ್ತಾ ಇದ್ದೀವಿ ಅಲ್ವಾ, ನಾವೇ ಕರೆಕ್ಟಾಗಿ ಟೈಮಿಗೆ ಹೋಗ್ತಾ ಇರಲ್ಲ. ಸೊ ನಾವು ಅವ್ರಿಗೆ ಹೇಗೆ ಹೇಳಲಿಕ್ಕಾಗುತ್ತೆ? ಸೊ ನಂಬರ್ 1 ನಾವು ಡಿಸಿಪ್ಲಿನ್ ಆಗಿರಬೇಕಾಗತ್ತೆ. ಸೊ ಆಪ್ಷನ್ನೇ ಇಲ್ಲ ನಮಗೆ, ಪ್ಲಾನ್ ಬಿ ಏನೋ ಆಪ್ಷನ್ ಇರೋಲ್ಲ. ಸೊ ನಾವು 4 o'clock ಹೇಳ್ತಾ ಇದ್ದೀನಿ, 6 o'clock ಹೇಳ್ತೀನಿ ಅನ್ನೋ ಆಪ್ಷನ್ ಇಲ್ಲ ಅನ್ನುವಾಗ ಸೊ ತುಂಬ ಈಸಿ ಆಗುತ್ತೆ ನಿಮಗೆ. ಅದಂತಲ್ಲ, ಈವನ್ ಫುಡ್ಡು ಕೂಡ ಅಷ್ಟೇ. ಇವಾಗ ನಾವು ಹೋಗಿ ಏನೋ ಔಟ್ಸೈಡ್ ಹೋಗಿ ಡ್ರಿಂಕ್ ಮಾಡಿ ಸ್ಮೋಕ್ ಮಾಡಿ ನಾವು ನಮ್ಮ ಕ್ಲೈಂಟ್ಸಿಗೆ ಮಾಡಬೇಡಿ ಅಂತ ಹೇಳಲಿಕ್ಕೆ ನಮಗೇನು ಒಳಗಡೆಯಿಂದ ಅನಿಸ್ಬೇಕು. ನಾವೇನೇ ಹೇಳೋದಾದ್ರೂ ನಾವು ಫಸ್ಟ್ ಫಾಲೋ ಮಾಡಬೇಕಾಗುತ್ತೆ. ನಮ್ಮನ್ನು ನೋಡೋರು ಕಲಿತಾರೆ. ಅವಾಗ ನಾವು ಸುಮ್ಮನೆ ಹೇಳಿದಾಗ ಯಾರನ್ನೂ ಫಾಲೋ ಮಾಡಲ್ಲ. ಇವಾಗ ನಾನು ಸ್ಮೋಕ್ ಮಾಡ್ತಾ ಇರ್ತೀನಿ, ನಮ್ಮ ಸ್ಟೂಡೆಂಟ್ಸ್ಗಿಲ್ಲ ನೀವು ಸ್ಮೋಕ್ ಮಾಡಬಾರ್ದು, ಹೆಲ್ತ್ ಇಶ್ಯೂ ಆಗುತ್ತೆ ಅಂತ ಹೇಳಿದಾಗ ನೀವೇ ಮಾಡ್ತಿದ್ದೀರ ಅನ್ನೋದು ಅವ್ರು ಹೇಳಿಲ್ಲ ಅಂದರೂ ಕೂಡ ಅವ್ರ ಮನಸ್ಸಲ್ಲಿ ಬರುತ್ತೆ. ಸೊ ಆ ರೀಸನ್ಗೆ ಏನಕ್ಕಂದರೆ ನೀವು ಫಾಲೋ ಮಾಡಿ. ಅಂದರೆ ಒಂದು ಕೋಚ್ ಆದಾಗ ಒಂದು ಡಿಸಿಪ್ಲಿನ್ ಲೈಫ್ ಮೇಂಟೈನ್ ಮಾಡಲೇಬೇಕಾಗುತ್ತೆ. ಆ ಪ್ರೊಫೆಷನಲ್ಗೆ ಅದನ್ನು ಮೇಂಟೈನ್ ಮಾಡಿದ್ರೆ ಮಾತ್ರ ನಿಮ್ಗೊಂದು ಎಲ್ಲರೂ ರೆಸ್ಪೆಕ್ಟ್ ಕೊಡ್ತಾರೆ. ಒಂದು ಅದಕ್ಕಿಂತ ಹೆಚ್ಚಾಗಿ ನಿಮ್ಮ ಮಾತು ಅವ್ರು ಕೇಳ್ತಾರೆ. ನೀವು ಹೇಳಬೇಕಂತ ಇಲ್ಲ, ನನ್ನ ಮಾತು ಕೇಳಿ ಅಂತ ನೀವು ನಿಮ್ಮ ಕ್ಲೈಂಟಿಗೆ ಹೇಳಲೇಬೇಕಾಗಿಲ್ಲ, ನಿಮ್ಮನ್ನು ನೋಡಿ ಅವ್ರು ಕಲಿತಾರೆ. ಸೊ ಇದು ಡಿಸಿಪ್ಲಿನ್ ಅನ್ನೋದು. ಮತ್ತು ಕನ್ಸಿಸ್ಟೆನ್ಸಿ. ಒಂದು 10 ದಿನ ನೀವು ಆ ಥರ ಇದ್ರಿ, ಇಲ್ಲ 10 ದಿನ ಕರೆಕ್ಟ್ ಟೈಮಿಗೆ ಬಂದ್ರಿ, ಮತ್ತು 11 ದಿನ ಲೇಟಾಗಿ ಬಂದ್ರಿ, ರೀಸನ್ ಕೊಟ್ರಿ, ಏನೋ ಟ್ರಾಫಿಕ್ ಆಯಿತು ಅದಾಯಿತು, ರೀಸನ್ ಅನ್ನೋದು ಕೊಡಲೇಬಾರ್ದು. ನಂಬರ್ 1 ನನ್ನ ವಿಚಾರದಲ್ಲಿ ಏನಂದರೆ, ನಾನು ರೀಸನ್ ಅನ್ನೋದು ಇಟ್ಕೊಳೋದೇ ಇಲ್ಲ. ಸೊ ಟೈಮ್ ಅಂದರೆ ಟೈಮ್. ಇವಾಗ 8 o'clock ಅಂದರೆ ನಾನು 7:55 ರೆಡಿಯಾಗಿ ಅವ್ರಿಗೆ ವೆಯ್ಟ್ ಮಾಡ್ತಾ ಇರಬೇಕು. ಅವಾಗ ಅವ್ರಿಗೊಂದು ಮೋಟಿವೇಶನ್ ಆಗುತ್ತೆ. ಓಕೆ, ಇವರೇ ಈ ಥರ ಡಿಸಿಪ್ಲಿನ್ ಆಗಿದ್ದಾರೆ, ಅವರಿಗೆ ಆ ಹಂಗರ್ ಇದೆ, ಹೇಳ್ಕೊಡ್ಬೇಕಂತ ಇರುವಾಗ ನಾವು ಕರೆಕ್ಟಾಗಿ ಇರಬೇಕು ಅನ್ನೋದು ಅವ್ರ ಮೈಂಡಲ್ಲಿ ಬರುತ್ತೆ. ಸೊ ನಂಬರ್ 1 ಕನ್ಸಿಸ್ಟೆನ್ಸಿ ಮತ್ತು ಡಿಸಿಪ್ಲಿನ್ ಲೈಫ್ ಇದ್ದರೆ ನೀವು 1000% ಯಾವುದೇ ಫೀಲ್ಡ್, ಈ ಕೋಚ್ ಅಂತಲ್ಲ, ಯಾವುದೇ ಫೀಲ್ಡಲ್ಲಿ ಕೂಡ ನೀವು ಅಚೀವ್ ಮಾಡ್ಬೋದು. ಸೊ ಡಯಟ್ ಅಂದರೆ ಡಿಪೆಂಡ್ ಆಗುತ್ತೆ. ಇವನ್ ನೋಡಿ, ಒಂದು ಬಾಡಿ ಬಿಲ್ಡಿಂಗ್ ಅದೊಂದು ಸ್ಪೋರ್ಟ್ಸ್, ಅದಕ್ಕೆ ಬೇರೆ ಥರ ಇರುತ್ತೆ. ನಾನು ಸೆಲೆಬ್ರಿಟಿ ಅಂತ ಹೇಳಿದೆ, ಅವರಿಗೆ ಬೇರೆ ಥರ ಇರುತ್ತೆ, ಇದಕ್ಕೆ ಒಂದು ಪರ್ಪಸ್ ಇರುತ್ತೆ. ಇನ್ನೊಂದು ಜನರಲ್ ಲೈಫ್ ಸ್ಟೈಲ್, ಅದೇ ಬೇರೆ ಥರ ಇರುತ್ತೆ. ಹಾಗೆ ತುಂಬ ಜನ ಹೆಲ್ತ್ ಇಶ್ಯೂಯಿಂದ ಬಂದಿರ್ತಾರೆ, ಅವರಿಗೆ ಬೇರೆ ಥರ ಇರುತ್ತೆ. ಸೊ ಡಿಪೆಂಡ್ ಆಗುತ್ತೆ. ಬಟ್ ನಾರ್ಮಲಾಗಿ ನಾನೇನು ಸಜೆಸ್ಟ್ ಮಾಡ್ತೀನಿ ಅಂದರೆ, ಒಂದನೇದಾಗಿ ಇವಾಗ ಅನ್ಹೆಲ್ತಿ ಫುಡ್ ಎಲ್ಲ ತಿಂತಾ ಇದ್ದಾರೆ. ನೀವು ನೋಡಿರ್ಬೋದು, ಮನೆ ಫುಡ್ ತಿನ್ನೋದು ತುಂಬ ಕಡಿಮೆ ಆಗಿದೆ. ಕಂಪ್ಲೀಟಾಗಿ ಅನ್ಹೆಲ್ತಿ ಫುಡ್ಡೇ ತಿಂತಾ ಇದ್ದಾರೆ. ಅಂದರೆ ನೀವು ಹೊರಗಡೆ ಪಿಜ್ಜಾ, ಬರ್ಗರು, ಆಮೇಲೆ ಐಸ್ ಕ್ರೀಮು, ಅದನ್ನೇ ಎವ್ರಿ ಡೇ ತಿಂತಾ ಇದ್ದಾರೆ. ಸೊ ಅದನ್ನು ಸ್ಟಾಪ್ ಮಾಡಿ ಅಂತ ನಂಬರ್ 1 ಹೇಳ್ತೀನಿ. ಏನಕ್ಕೆ ಯಾವುದೇ ಹೆಲ್ತ್ ನೀವು ಸ್ಟಾರ್ಟ್ ಮಾಡಬೇಕು, ಒಂದು ಹೆಲ್ತಿ ಡಯಟ್ ಸ್ಟಾರ್ಟ್ ಮಾಡಬೇಕು ಅಂದರೆ ಮನೆ ಫುಡ್. ನೀವು ಹಳೆ ಕಾಲದಲ್ಲಿ ನೋಡ್ಬೋದು, ಅವ್ರಿಗೆ ಈ ಥರ ಡಯಟ್ ಆ ಥರ ಅಂತ ಏನು ಸೈಂಟಿಫಿಕ್ಕಾಗಿ ಗೊತ್ತೇ ಇದ್ದಿಲ್ಲ. ಬಟ್ ಎಲ್ಲರೂ ಫಿಟ್ ಆಗಿದ್ರು. ನೀವೊಂದು 50 year ಮುಂಚೆ ಹೋದರೆ ಎಲ್ಲರೂ ಫಿಟ್ ಆಗಿರ್ತಾಯಿದ್ರು. ಏನಕ್ಕಂದರೆ ಇವಾಗಿನ ಥರ ಅವೈಲೇಬಿಲಿಟಿ ಇದ್ದಿಲ್ಲ. ಏನಕ್ಕೆ ಇವಾಗ ನೋಡ್ಬೋದು, ನೀವು ಹೊರಗಡೆ ಹೋದರೆ ಅನ್ಹೆಲ್ತಿ ಫುಡ್ಡೇನೆ. ಸೊ ಅದನ್ನು ಪ್ರಮೋಟ್ ಕೂಡ ಮಾಡ್ತಾ ಇದ್ದಾರೆ ಎಲ್ಲ ಕಡೆನೂ. ಈ ಥರ ಹೆಲ್ತಿ ಫುಡ್ನ ತಿಂತಾ ಇದ್ದಾರೆ ಅಂದರೆ, ಒಬ್ಬರು ಮನೆ ಫುಡ್ಡೇ ಎಲ್ಲ ಒಂದು ಹೆಲ್ತಿ ಫುಡ್ ತಿಂತಾ ಇದ್ದಾರೆ ಅಂದರೆ ಅವ್ರನ್ನೇ ಡಿಫ್ರೆಂಟಾಗಿ ನೋಡ್ತಾರೆ, ನೀವು ಮನೆ ಫುಡ್ ಮಾತ್ರ ತಿಂತಾ ಇದ್ದಾರಲ್ಲ ಅಂತ. ಸೊ ಆ ಥರ ಆಗೋಗಿದೆ ಇವಾಗ. ನಾನು ಹೇಳೋದಂದರೆ ಹೆಲ್ತಿ ಫುಡ್ ತೊಗೊಳ್ಳಿ. ಇದು ಜನರಲ್ ಪಾಪ್ಯುಲೇಷನ್ಗೆ ಹೇಳ್ತಾ ಇರೋದು. ಮನೆ ಫುಡ್ ತೊಗೊಳ್ಳಿ. ನೀವು ಮನೆ ಫುಡ್ ತಿಂತಾ ಇದ್ದೀರ ಅಂದರೆ ನೀವು ಆಲ್ಮೋಸ್ಟ್ ಒಂದು 90% ಹೆಲ್ತಿ ಆಗಿದ್ದೀರಾ ಅಂತ. ಇನ್ನೊಂದು, ಇವಾಗ ಗೋಲ್ ಓರಿಯೆಂಟೆಡ್ ಅಂತ ಬರುತ್ತೆ. ಇವಾಗ ಬಾಡಿ ಬಿಲ್ಡಿಂಗ್ ಅಂದರೆ ಅದೊಂದು ಸ್ಪೋರ್ಟ್ಸ್, ಅದಕ್ಕೆ ಬೇರೆ ಥರ ಇರುತ್ತೆ. ಸೊ ಡಿಪೆಂಡ್ ಆಗುತ್ತೆ. ಇವಾಗ ಬಾಡಿ ಬಿಲ್ಡಿಂಗ್ ಇರ್ಬೋದು, ಮೆನ್ಸ್ ಫಿಸಿಕ್ ಇರ್ಬೋದು. ಸೊ ಅದರಲ್ಲಿ ಕ್ಯಾಲರಿ ಡೆಫಿಸಿಟ್ ಅಂತ ಇರುತ್ತೆ, ಕ್ಯಾಲರಿ ಸರ್ಪ್ಲಸ್ ಅಂತ ಇರುತ್ತೆ, ಡಿಪೆಂಡ್ ಆಗುತ್ತೆ. ಸೊ ಮತ್ತು ಹೈ ಪ್ರೋಟೀನ್ ಡಯಟ್ ಇರುತ್ತೆ ಅದರಲ್ಲಿ ನಾರ್ಮಲ್ ಆಗಿ. ಇನ್ನೊಂದು, ಇವಾಗ ಯಾವುದು ಸೆಲೆಬ್ರಿಟೀಸ್ ಅಂತ ಬಂದಾಗ ಅವ್ರ ಗೋಲ್ ಇರುತ್ತೆ, ಅವ್ರದ್ದು ಇವಾಗ ಒಂದು ಬಲ್ಕ್ ಫಿಸಿಕ್ ಬೇಕು ಅಂದಾಗ ನಾವು ಕ್ಯಾಲರಿ ಸ್ವಲ್ಪ ಹೈ ಮಾಡ್ತೀವಿ, ಅಂದರೆ ಕ್ಯಾಲರಿ ಸರ್ಪ್ಲಸಲ್ಲಿ ಹೋಗ್ತೀವಿ. ಮತ್ತು ಡಿಪೆಂಡ್ ಆಗುತ್ತೆ, ಅವ್ರಿಗೆ ಇವಾಗ ಎನರ್ಜಿ ಬೇಕಾಗಿರುತ್ತೆ. ಯಾಕಂದರೆ ಶೂಟಿಂಗ್ ಮಾಡುವಾಗ ನಾವು ಕಂಪ್ಲೀಟಾಗಿ ಕ್ಯಾಲರಿ ಡ್ರಾಪ್ ಮಾಡಿದ್ರೆ ಸೊ ಅವರು ಬರೀ ಬಾಡಿ ಅಲ್ಲ, ಆ್ಯಕ್ಟಿಂಗ್ ಕೂಡ ಬೇಕಾಗುತ್ತೆ, ಅವ್ರು ಆ್ಯಕ್ಟಿವ್ ಆಗಿರಬೇಕಾಗುತ್ತೆ. ಆ ರೀಸನ್ಗೆ ನಾವು ಸ್ವಲ್ಪ ಕ್ಯಾಲರಿ ಇಂಟೇಕ್ ಜಾಸ್ತಿ ಕೊಡ್ತಾ ಇರ್ತೀವಿ. ಮತ್ತು ಡ್ಯೂರಿಂಗ್ ಶೂಟ್ ಡಿಫ್ರೆಂಟ್ ಡಯಟ್ ಇರುತ್ತೆ. ಸೊ ಆಫ್ಟರ್ ವರ್ಕೌಟ್ ಡಿಫ್ರೆಂಟ್ ಡಯಟ್ ಇರುತ್ತೆ. ಡಯಟ್ ಅಂದರೆ ಮೀಲ್ ಇರುತ್ತೆ, ಆ ಥರ ಪ್ಲ್ಯಾನ್ ಇರುತ್ತೆ. ಅದ್ರ ಜೊತೆ ಇವಾಗ ನಾನು ಹೇಳಿದೆ ಒಂದು ಹೆಲ್ತ್ ಇಶ್ಯೂ.
ಈಗ ಒಬ್ಬರು ಶುಗರ್ ಪೇಷಂಟ್ ಬಂದರು ಅಂದ್ಕೊಳ್ಳಿ, ಅವರಿಗೆ ಬೇರೆ ಥರ ಡಯಟ್ ಕೊಡಬೇಕಾಗುತ್ತೆ. ಸೊ ಎಲ್ಲದೂ ಡಿಪೆಂಡ್ ಅವ್ರ ಹೆಲ್ತ್ ಇಶ್ಯೂ ಮತ್ತು ಅವ್ರ ಗೋಲ್ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ವುಮೆನ್ಸ್ ಹಾಗೆ ಮೆನ್ಸ್ಗೆ ಡಿಫ್ರೆಂಟ್ ವರ್ಕೌಟ್ ಅನ್ನೋದಿಲ್ಲ ಆ್ಯಕ್ಚುಲಾಗಿ. ರಿಯಾಲಿಟಿ ಅಂದರೆ ಎಲ್ಲದೂ ಸೇಮ್ ವರ್ಕೌಟೇ ಇರುತ್ತೆ, ಬಟ್ ಬಾಡಿ ಟೈಪ್ ಮೇಲೆ ಡಿಪೆಂಡ್ ಆಗುತ್ತೆ. ಅವ್ರು ಬಿಗಿನರ್ ಇದ್ದಾರೆ, ಇಂಟರ್ಮೀಡಿಯೇಟ್ ಇದ್ದಾರೆ ಮತ್ತು ಅಡ್ವಾನ್ಸ್ ಇದ್ದಾರೆ ಅನ್ನೋದು ತುಂಬ ಮ್ಯಾಟ್ರ್ ಆಗುತ್ತೆ. ಬಟ್ ಸ್ಪೆಸಿಫಿಕ್ಕಾಗಿ ಲೇಡೀಸ್ಗೆ ಇದೆ ವರ್ಕೌಟು ಮತ್ತು ಮೆನ್ಸ್ಗೆ ಇದೆ ವರ್ಕೌಟ್ ಅನ್ನೋದು ಇಲ್ಲವೇ ಇಲ್ಲ. ಎಲ್ಲ ವರ್ಕೌಟನ್ನು ಯಾರು ಕೂಡ ಮಾಡ್ಬೋದು. ಇವಾಗ ಡೆಡ್ ಲಿಫ್ಟ್ ಇಲ್ಲ, ಸ್ಕ್ವಾಟ್ಸ್ ಇಲ್ಲ, ಪುಷಪ್ಸ್ ಎಲ್ಲರೂ ವುಮೆನ್ಸ್ ಕೂಡ ಮಾಡ್ಬೋದು, ಮೆನ್ಸ್ ಕೂಡ ಮಾಡ್ಬೋದು. ಸ್ಪೆಸಿಫಿಕ್ ಅನ್ನೋದಿಲ್ಲ, ಬಟ್ ಪರ್ಸನ್ ಟು ಪರ್ಸನ್ ಡಿಪೆಂಡ್ ಆಗುತ್ತೆ. ಅವ್ರು ಬಿಗಿನರ್, ಇಂಟರ್ಮೀಡಿಯೇಟ್, ಅಡ್ವಾನ್ಸ್ ಇದ್ದಾರೆ, ಇಲ್ಲ ಅವ್ರ ಹೆಲ್ತ್ ಇಶ್ಯೂ ಏನಿದೆ. ತುಂಬ ಜನಕ್ಕೆ ಹೆಲ್ತ್ ಇಶ್ಯೂ ಅಂದರೆ ನಿಮಗೆ ಲೋ ಬಿ ಪಿ, ಹೈ ಬಿ ಪಿ ಇರುತ್ತೆ, ಶುಗರ್ ಇರುತ್ತೆ, ಇಲ್ಲಾಂದರೆ ಇಂಜುರಿಗಳಾಗಿರುತ್ತೆ, ತುಂಬ ಜನಕ್ಕೆ ಸರ್ಜರಿಗಳಾಗಿರುತ್ತೆ. ಸೊ ಅದಕ್ಕೆ ಸರಿಯಾಗಿ ನಾವು ವರ್ಕೌಟ್ನ ಡಿಫ್ರೆನ್ಷಿಯೇಟ್ ಮಾಡಬೇಕು. ಬಿಟ್ಟರೆ ಮೇಲ್ ಮತ್ತು ಫೀಮೇಲ್ ಅಂತ ಈ ಥರ ವರ್ಕೌಟ್ನ ಡಿಫ್ರೆನ್ಷಿಯೇಟ್ ಮಾಡಬೇಕಾಗಿಲ್ಲ. ಎಲ್ಲರಿಗೂ ಒಂದೇ ಕೊಡ್ಬೋದು. ಕಾರ್ಡಿಯೋನು ಬೆಸ್ಟು, ಸ್ಟ್ರೆಂತ್ ಟ್ರೈನಿಂಗು ಬೆಸ್ಟ್. ಏನಕ್ಕೆ ಕಾರ್ಡಿಯೋ ಅಂದರೆ ನಿಮ್ಗೆ ಅದು ಹಾರ್ಟ್ ವರ್ಕ್ ಆಗುತ್ತೆ. ಕಾರ್ಡಿಯೋ ಅಂದರೆ ಹಾರ್ಟ್. ನೀವು ಎಷ್ಟು ಕಾರ್ಡಿಯೋ ಮಾಡ್ತೀರಾ ಹಾರ್ಟ್ ಹೆಲ್ತ್ ಅಷ್ಟು ಇಂಪ್ರೂವ್ ಆಗುತ್ತೆ. ನೀವು ಬರೀ ಸ್ಟ್ರೆಂತ್ ಟ್ರೈನಿಂಗ್ ಮಾಡಿದ್ರೆ ಮಸಲ್ ಬಿಲ್ಡ್ ಆಗುತ್ತೆ, ಹೌದು, ಬಟ್ ಹಾರ್ಟ್ ಹೆಲ್ತಿಗೆ ನೀವೇನು ಕೊಡ್ತಾ ಇದ್ದೀರಾ? ಸೊ ಕಾರ್ಡಿಯೋ ಬೇಕಾಗುತ್ತೆ. ಮತ್ತು ಜಾಯಿಂಟ್ ಹೆಲ್ತ್ ಇಂಪ್ರೂವ್ ಆಗುತ್ತೆ ಯಾವುದು ಕಾರ್ಡಿಯೋಯಿಂದ. ಮತ್ತು ಕಾರ್ಡಿಯೋ ಅನ್ನೋದು ಇವಾಗ ನಾವು ಅದೊಂದು ವರ್ಕೌಟ್ ಥರ ನೋಡ್ತಾ ಇದ್ದೀವಿ. ಇವಾಗ ಯಾರಿಗಾದ್ರೂ ವಾಕ್ ಮಾಡಿ ಅಂದರೆ ನಮ್ಮ ಲೆಕ್ಕದಲ್ಲಿ ಏನಂದರೆ ಅದೊಂದು ವರ್ಕೌಟ್ ಥರ. ನೀವು ಸುಮ್ಮನೆ ಒಂದು 20 years ಬ್ಯಾಕ್ ಹೋಗಿ ಕಾರ್ಡಿಯೋ ಅಂದರೆ ಅದೊಂದು ಎವ್ರಿಡೇ ಆ್ಯಕ್ಟಿವಿಟಿ ಥರ ಇತ್ತು. ಇವಾಗ ನಾವು ಮಾತಾಡ್ತಿದ್ವಲ್ಲ ಅದೇ ಥರ ವಾಕ್ ಅನ್ನೋದಿತ್ತು. ಬಟ್ ಇವಾಗ ಏನಾಗಿದೆ ಅಂದರೆ ನೀವು ನೋಡಿ, ನಾನು ಇಲ್ಲಿ ನಿಂತಲ್ಲೇ ನಾನು ಸ್ವಿಗ್ಗಿಲಿ ಏನು ಬೇಕಾದ್ರೆ ಆರ್ಡ್ರ್ ಮಾಡ್ಬೋದು. ನನಗೊಂದು 5 ದಿನಕ್ಕೆ ಏನು ಬೇಕು ಅದೆಲ್ಲದನ್ನು ಇಲ್ಲೇ ಆರ್ಡ್ರ್ ಮಾಡ್ಕೊಬೋದು. ಅಂದರೆ ವಾಕನ್ನು ಇಲ್ಲವೇ ಇಲ್ಲ ಆಗಿದೆ. ನೀವು ಒಂದು ಪ್ಲೇಸಲ್ಲಿ ಕೂತ್ಕೊಂಡು ಎಲ್ಲದನ್ನು ಆರ್ಡ್ರ್ ಮಾಡ್ಬೋದು, ಇಲ್ಲ ನೀವು ಲೈಫ್ ಮಾಡ್ಬೋದು ಅನ್ನೋ ಥರ ಆಗೋಗಿದೆ. ಮತ್ತು ಇವನು ಹೊರಗಡೆ ಹೋದರೆ ಬೈಕ್ ಯೂಸ್ ಮಾಡ್ತೀರಾ, ಕಾರ್ ಯೂಸ್ ಮಾಡ್ತೀರಾ. ಸೊ ವಾಕ್ ಅನ್ನೋದು ಅದೊಂದು ವರ್ಕೌಟ್ ಅಂತ ಅಲ್ಲ, ವಾಕ್ ಅನ್ನೋದು ಎವ್ರಿಡೇ ಅದು ಮಾಡಲೇಬೇಕಾಗತ್ತೆ. ಹಾಗೆ ವಾಕ್ ಕೂಡ ಇಂಪಾರ್ಟೆಂಟ್, ಮತ್ತು ಜುಂಬಾ ಅದಿದು ಅಂದರೆ ಅದು ಕೂಡ ಇಂಪಾರ್ಟೆಂಟೇ. ಬಟ್ ಸ್ಟ್ರೆಂತ್ ಟ್ರೈನಿಂಗ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಏನಕ್ಕಂದ್ರೆ ಇವಾಗಿಂದ ವರ್ಕೌಟ್ ಏನಂದರೆ ಡೆಸ್ಕ್ ಜಾಬ್ ಇರುತ್ತೆ. ನೀವು ಮಾರ್ನಿಂಗ್ ಒಂದು ಡೆಸ್ಕ್ ಮುಂದಗಡೆ ಕೂತ್ಕೊಂಡ್ರೆ ಯಾವುದೋ ಒಂದು ಕಂಪ್ಯೂಟರ್ ಮುಂದಗಡೆ ನೈಟ್ ಫುಲ್ ವರ್ಕ್ ಮಾಡೋ ಫಿಸಿಕಲ್ ಆ್ಯಕ್ಟಿವಿಟಿ ಅನ್ನೋದು ಇಲ್ವೇ ಇಲ್ಲ. ಬಟ್ ಹಳೆ ಕಾಲದಲ್ಲಿ ಹೋಗಿ ನೀವು ಹೋಗಿ ಗೆದ್ದೆಗಳಲ್ಲಿ ಕೆಲಸ ಮಾಡ್ತಾಯಿದ್ರು, ಹೊರಗಡೆ ಹೋಗಿ ದುಡಿತಾ ಇದ್ರು. ಅವಾಗ ಸ್ಟ್ರೆಂತ್ ಟ್ರೈನಿಂಗ್ ಬೇಕಾಗಿದ್ದಿಲ್ಲ, ಅಂದರೆ ಜಿಮ್ ಅನ್ನೋದು ಬೇಕೇ ಆಗಿದ್ದಿಲ್ಲ. ಏನಕ್ಕೆ ವೇಟ್ ಟ್ರೈನಿಂಗ್ ಇತ್ತು. ಬಟ್ ಇವಾಗಿನ ಲೈಫ್ ಸ್ಟೈಲ್ ಯಾವ ಥರ ಆಗಿದೆ ಅಂದರೆ ನೀವು ಸುಮ್ಮನೆ ಅದರೊಂದು ಎವರೇಜ್ ಪರ್ಸನ್ ನೋಡಿ, ಅವ್ರಿಗೆ ವೇಟ್ ಟ್ರೈನಿಂಗು ಇಲ್ಲ ಸ್ಟ್ರೆಂತ್ ಟ್ರೈನಿಂಗ್ ಅನ್ನೋದು ಇಲ್ವೇ ಇಲ್ಲ. ಕಂಪ್ಯೂಟರ್ ಸಾಫ್ಟಾಗಿ ಏನು ವರ್ಕೌಟ್ ಇರಲ್ಲ, ಬರೀ ಮೆಂಟಲ್ ವರ್ಕೌಟ್ ಇರುತ್ತೆ ಬಿಟ್ಟರೆ ಫಿಸಿಕಲಿ ವರ್ಕೌಟ್ ಅನ್ನೋದು ಇಲ್ವೇ ಇಲ್ಲ. ಸೊ ನಾನು ಹೇಳೋದಾದರೆ ಸ್ಟ್ರೆಂತ್ ಟ್ರೈನಿಂಗ್ ಕೂಡ ಇಂಪಾರ್ಟೆಂಟ್, ಕಾರ್ಡಿಯೋ ಕೂಡ ಇಂಪಾರ್ಟೆಂಟ್, ಮತ್ತು ಯೋಗ ಅಂತ ಹೇಳಿದ್ರೆ ಯೋಗ ಕೂಡ ಇಂಪಾರ್ಟೆಂಟ್. ತುಂಬ ಜನ ಹೇಳ್ತಾರೆ ಯೋಗ ಮಾಡ್ತಾರೆ ಸ್ಟ್ರೆಂತ್ ಟ್ರೈನಿಂಗ್ ಮಾಡಬೇಡಿ ಅದಿದು ಅಂತ. ತುಂಬ ಅದು ಹಂಗೆ ಹೇಳಿಕ್ಕೆ ಹೋಗಬಾರ್ದು. ಆ್ಯಕ್ಚುಲಾಗಿ ಎಲ್ಲದೂ ಇಂಪಾರ್ಟೆಂಟ್. ಒಂದೊಂದು ಬೆನಿಫಿಟ್ ಇದೆ, ಬೆನಿಫಿಟ್ ಇಲ್ಲ ಅನ್ನೋದು ಯಾವುದೂ ಇಲ್ಲ. ಸೊ ನಿಮ್ಗೆ ಗೊತ್ತಿರೋ ಹಾಗೆ ಬಗೆರೋ ನಿಯರ್ಲಿ ಒಂದು 3 year ಟೈಮ್ ತೊಗೊಂತು. ಫಸ್ಟ್ ನಾವು ಪ್ಲಾನ್ ಮಾಡಿದ್ದು 1 year ಅಂತ. ಅವ್ರ ಅಂದರೆ ಡೈರೆಕ್ಷನ್ ಟೀಮ್ ಅವ್ರ ಕಡೆಯವರೆಲ್ಲ ಬಂದು ನಾವು ಮಾತಾಡಿದಾಗ 1 year ಈ ಥರ ಒಂದು ಫಿಸಿಕ್ ಬೇಕು ಅಂತ ಹೇಳಿದ್ರು. ಒಂದು ಬಗೀರಿಗೆ ಈ ಥರ ಫಿಸಿಕ್ ಬೇಕು ಅಂತ. ಅದಕ್ಕೆ ಸರಿಯಾಗಿ ನಾವು 1 year ಅಂತ ಪ್ಲ್ಯಾನ್ ಮಾಡಿದ್ವು. ಬಟ್ ತುಂಬ ಇಶ್ಯೂಸ್ ಆಯಿತು. ಅಂದರೆ ಮುಳ್ಳಿನ ನಿಮ್ಗೆ ಗೊತ್ತಿರ್ಬೋದು, ನೀ ಇಂಜುರಿ ಆಯಿತು, ನೀ ಸರ್ಜರಿ, ACL ಸರ್ಜರಿ ಆಯಿತು, ಲೋವರ್ ಬ್ಯಾಕ್ ಇದಾಯಿತು, ತುಂಬ ಇಶ್ಯೂಸ್ಗಳಾಯಿತು. ಅದರಿಂದ ನಾವು ಕರೆಕ್ಟಾಗಿ ಹೇಗಂದರೆ ಮೇಂಟೈನ್ ಮಾಡೋದು ತುಂಬ ಡಿಫಿಕಲ್ಟ್ ಆಯಿತು. ನಾವು ಅಂದ್ಕೊಂಡು 1 year ತುಂಬ ಈಸಿಯಾಗಿ ಮೇಂಟೈನ್ ಮಾಡ್ಬೋದು ಅಂತ. ಬಟ್ ಪ್ರೋಸೆಸ್ ಯಾವ ಥರ ಹೋಯಿತು ಅಂದರೆ ನಿಮ್ಗೆ ಗೊತ್ತಿರ್ಬೋದು, ಒಂದು ಇಂಜುರಿ ಆದರೆ ಕಂಪ್ಲೀಟಾಗಿ ಯಾವ ಥರ ಬಾಡಿ ಇರುತ್ತೆ ಅದು ಕಂಪ್ಲೀಟ್ ಝೀರೋಗೆ ಹೋಗ್ಬಿಡುತ್ತೆ. ಏನಕ್ಕೆ ನೀವು ಒಂದು ವೇಟ್ ಟ್ರೈನಿಂಗ್ ಮಾಡಲಿಕ್ಕಾಗಲ್ಲ, ವಾಕ್ ಮಾಡಲಿಕ್ಕಾಗಲ್ಲ, ಮತ್ತು ಮೈಂಡ್ಸೆಟ್ಟು ಇರಲ್ಲ ಆ ಥರ. ಸೊ ಅದನ್ನು ಕೂಡ ನಾವು ಅಂದರೆ ತುಂಬ ಡಿಫಿಕಲ್ಟ್ ಇತ್ತು. ಬಟ್ ಅವ್ರ ಮೈಂಡ್ಸೆಟ್ಟಿಗೆ ನಾನು ಹ್ಯಾಂಡ್ಸ್ ಆಫ್ ಹೇಳಲೇಬೇಕು. ಏನಕ್ಕೆ ಆ ಥರ ನೀ ಇಂಜುರಿ ಇದ್ದಾಗ ಕೂಡ ಸಪೋರ್ಟರಲ್ಲಿ ಬರ್ತಾಯಿದ್ರು ಜಿಮ್ಗೆ, ಅವಾಗ ಬಂದು ಕೂಡ ವರ್ಕೌಟ್ ಮಾಡಿದ್ದೀವಿ. ಸೊ ನೀವು ಮೂವಿಲಿ ನೋಡಿರ್ಬೋದು, ಒನ್ ಆಫ್ ದ ಬೆಸ್ಟ್ ಫಿಸಿಕ್ ಅವ್ರು ಅಚೀವ್ ಮಾಡಿದ್ರು. ಸೊ ಅದು ನನ್ನ ಗೈಡೆನ್ಸ್ಗಿಂತಲೂ ಅವ್ರ ಎಫರ್ಟ್ ತುಂಬ ಮ್ಯಾಟ್ರ್ ಆಗುತ್ತೆ. ಏನಕ್ಕಂದರೆ ನೀವು ಶೂಟಿಂಗಿಗೆ ಹೋದಾಗ 1000% ಶೂಟಿಂಗಿಗೆ ಹೋದಾಗ ಬೇರೆಯವರೆಲ್ಲ ನಾರ್ಮಲ್ ಫುಡ್ ತಿಂತಾ ಇರ್ತಾರೆ. ಬಟ್ ನಾವು ಇವರಿಗೆ ಒಂದು ಸ್ಪೆಸಿಫಿಕ್ ಈ ಥರ ಡಯಟ್ ಮಾಡಬೇಕು ಅಂತ ಹೇಳಿರ್ತೀವಿ, ಅವ್ರು ಅದನ್ನು ಫಾಲೋ ಮಾಡಲೇಬೇಕಾಗಿರುತ್ತೆ. ಸೊ ಅಲ್ಲಿ ಡಿಸಿಪ್ಲಿನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದು ಒಂದಿನ ಅಲ್ಲ, ನಿಯರ್ಲಿ 3 years. ಅವ್ರು ನೀವು ಹೇಳಿರ್ಬೋದು, ನೀವು ಇಂಟರ್ವ್ಯೂಲ್ಲಿ ನೋಡಿರ್ಬೋದು, ಮುರಳಿ ಅಣ್ಣ 3 years ನಾನೇನೂ ತಿಂದೇ ಇದ್ದಿಲ್ಲ, ಹೊರಗಡೆ ಹೋಗಿ ಎಲ್ಲದನ್ನೂ ತಿಂದುಬಿಟ್ಟೆ 3 year ಆದಮೇಲೆ ಅಂತ. ಹೌದೌದು, ಹಾಗೇ ಆಗುತ್ತೆ. ಏನಕ್ಕಂದರೆ ನಾವೊಂದು ಕಾಂಪಿಟೇಷನ್ ಮಾಡುವಾಗ ಒಂದು 3 month ಇಲ್ಲ 6 month ಕಾಂಪಿಟೇಷನ್ ಅಂತ ಮಾಡ್ತೀವಿ. ಮಾಡುವಾಗ ಆ ಕಾಂಪಿಟೇಷನ್ ಮುಗಿಯೋಕ್ಕೆ ಕಾಯ್ತಾ ಇರ್ತೀವಿ, ಏನಕ್ಕಂದರೆ ಏನಾದರೂ ತಿನ್ನೋಣ ಅಂತ. ಬಟ್ ಅವ್ರ ವಿಚಾರದಲ್ಲಿ ಯಾವ ಥರ ಆಯಿತು ಅಂದರೆ 1 year ಹೋಗಿ 3 year ಆಯಿತು. ಸೊ 3 year ಅದೇ ಫಿಸಿಕ್ ಮೇಂಟೈನ್ ಮಾಡಬೇಕು. ನೀವು ಅರ್ಥ ಮಾಡ್ಕೊಳ್ಳಿ, ಒಂದು ಇವಾಗ ನೀ ಇಂಜುರಿ ಆಯಿತು ಅಂದ್ಕೊಳ್ಳಿ, ಬಾಡಿ ಡೌನ್ ಆಯಿತು, ಅಲ್ಲಿ ಮೂವಿಲಿ ಅರ್ಧ ಶೂಟಿಂಗ್ ಆಗಿರುತ್ತೆ. ಆ ಬಾಡಿ ಡೌನ್ ಆಗಿ ಮತ್ತೆ ಶೂಟಿಂಗ್ ಮಾಡಲಿಕ್ಕಾಗಲ್ಲ. ಹಳೆ ಏನು ಇದರಲ್ಲಿ ಮಾಡಿರ್ತಾರಲ್ಲ ಅದೇ ಬಾಡಿ ಮತ್ತೆ ಮೇಂಟೈನ್ ಮಾಡಬೇಕಾಗತ್ತೆ. ಸೊ ತುಂಬ ಹಾರ್ಡ್ ವರ್ಕ್ ಹಾಕಿದ್ದಾರೆ. ಅಂದರೆ ಹೇಳಿದ್ನಲ್ಲ, ಅವ್ರು ಏನು ಹೇಳಿದಾರೆ ಅದು ನಿಜವಾಗ್ಲೂ ನಿಜ. ಏನಕ್ಕಂದರೆ ಅಷ್ಟು ಹಾರ್ಡ್ ವರ್ಕ್ ಇದೆ ಅವರಿಗೆ. ಅವ್ರ ಮನೇಲಿ ಕೂಡ ಏನೂ ತಿನ್ಲಿಕ್ಕೆ ಕೊಡ್ತಾ ಇದ್ದಿಲ್ಲ. ಏನಕ್ಕೆ ಅವ್ರ ವೈಫ್ ಕೂಡ ನಮ್ಮ ಜೊತೆ ಕಾಂಟ್ಯಾಕ್ಟಲ್ಲಿ ಇರ್ತಾಯಿದ್ರು. ಸೊ ಇದು ಕೊಡ್ತಾ ಇದ್ದೀನಿ, ಇದು ತಿನ್ಬೋದಾ, ಇದು ತಿನ್ನಬಾರ್ದಾ, ಎಲ್ಲದನ್ನು ಪ್ರಾಪರ್ ವೇ ಇಲ್ಲ. ಅಂದರೆ ಒಂದು ಟೀಮಾಗಿ ವರ್ಕ್ ಮಾಡಿದ್ದೀವಿ ನಾವು. ಟೀಮಾಗಿ ವರ್ಕ್ ಮಾಡಿದ್ದಕ್ಕೆ ಅದೊಂದು ಫಿಸಿಕ್ ಅಚೀವ್ ಮಾಡಲಿಕ್ಕೆ ಚಾನ್ಸ್ ಆಯಿತು ಒಂದನೇದಾಗಿ. ಮತ್ತು ಅದರಿಂದ ನನಗೆ ತುಂಬ ಆಪರ್ಚುನಿಟಿಗಳು ಸಿಗ್ತಾ ಇದೆ ಇವಾಗ ತುಂಬ. ಅಂದರೆ ಇವಾಗ ಈವನ್ ಎಲ್ಲ ಕರ್ನಾಟಕದಲ್ಲಿ ಎಲ್ಲರೂ ರೆಕಗ್ನೈಸೇಷನ್ ಮಾಡ್ತಾ ಇದ್ದಾರೆ. ಮೊದಲೇದಾಗಿ ನಾನು ಥ್ಯಾಂಕ್ ಯು ಹೇಳಬೇಕು ಹೊಂಬಾಳೆ ಫಿಲ್ಮ್ಸ್ ಅವರಿಗೆ ಥ್ಯಾಂಕ್ ಯು ಹೇಳಬೇಕು. ಹಾಗೆ ಡೈರೆಕ್ಷನ್ ಆದಂಥ ಡಾಕ್ಟರ್ ಸೂರಿ ಸರ್ಗೂ ಥ್ಯಾಂಕ್ ಯು ಹೇಳಬೇಕು.
ಎಲ್ಲದಕ್ಕಿಂತ ಮುಖ್ಯವಾಗಿ ನಾನು ಮುಳ್ಳಣ್ಣಗೆ ಥ್ಯಾಂಕ್ ಯು ಹೇಳಲೇಬೇಕು. ಏನಕ್ಕೆ ಆ ಗ್ರ್ಯಾಟಿಟ್ಯೂಡ್ ಅವ್ರು ನೋಡಿ ಎಲ್ಲ ಇವೆಂಟ್ಗಳಲ್ಲೂ ಎಲ್ಲೇ ಹೋದ್ರೂ ನನ್ನ ಬಗ್ಗೆ ಅಂದರೆ ಹೇಳ್ತಿದ್ರು ಓಪನ್ ಆಗಿ, ಭರತ್ ಅವರಿಂದನೇ ಈ ಫಿಸಿಕ್ ಆಗಿರೋದು ಅಂತ. ತುಂಬ ಖುಷಿ ಆಯ್ತು. ಏನಕ್ಕೆ ಆ ಥರ ಗ್ರ್ಯಾಟಿಟ್ಯೂಡ್ ಇದೆಯಲ್ಲ, ಅದರಿಂದ ನಮ್ಗೆ ಇನ್ನೂ ಮೋಟಿವೇಟ್ ಆಗುತ್ತೆ. ನಾವು ಇನ್ನೂ ಅದೇ ಥರ ರೆಡಿ ಮಾಡಿಸೋಣ, ಒಂದು ಹಾರ್ಡ್ ವರ್ಕ್ ಮಾಡಿದಕ್ಕೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಏನಕ್ಕೆ ನಮಗೊಂದು ಅಚೀವ್ಮೆಂಟ್ ಆದಂಗೆ ಆಗಿದೆ. ಇಡೀ ಕರ್ನಾಟಕ ರೆಕಗ್ನೈಸೇಷನ್ ಮಾಡ್ತಾ ಇದ್ದಾರೆ, ಎಲ್ಲ ಮೀಡಿಯಾದವರು ರೆಕಗ್ನೈಸೇಷನ್ ಮಾಡ್ತಾ ಇದ್ದಾರೆ. ನಾವು ಅಂದ್ಕೊಂಡಿದ್ದಕ್ಕಿಂತನೂ 3 ಇಯರ್ ತುಂಬ ಲಾಂಗ್ ಟರ್ಮ್, ಅದು 1 ಇಯರ್ ಅಂತ ಅಂದ್ಕೊಂಡಿದ್ವು. 3 ಇಯರ್ ವೆಯ್ಟ್ ಮಾಡಿದ್ದು ಕೂಡ ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಏನಕ್ಕೆ ನಾವು ಏನು ಅಂದ್ಕೊಂಡಿದ್ವು, ಈವನ್ ಬಗೆರೆ ಟೀಮ್ ಕೂಡ ನಿಮ್ಗೆ ಗೊತ್ತಿರ್ಬೋದು, ಒನ್ ಆಫ್ ದ ಬೆಸ್ಟ್ ಸಕ್ಸಸ್ಫುಲ್ ಈ ಇಯರಲ್ಲಿ ಆಯಿತು. ಅದು ಕೂಡ ಸಕ್ಸಸ್ ಆಯಿತು. ಹಾಗೆ ನನ್ನ ಲೈಫ್ ಕೂಡ ತುಂಬ ಸಕ್ಸಸ್ಫುಲ್ಲಾಗಿ ಹೋಗ್ತಾ ಇದೆ. ನನಗೇನು ಹೇಳಬೇಕು ಅಂತ ಇತ್ತು ಅದನ್ನು ಹೇಳಲಿಕ್ಕೆ ನೀವು ಆಪರ್ಚುನಿಟಿ ಕೊಟ್ಟಿರಿ. ನಾರ್ಮಲಾಗಿ ಏನು ಅಂದರೆ ಒಂದು ಕ್ವಶನ್ಗಳಿರುತ್ತೆ, ಅದಕ್ಕೇನು ಆನ್ಸರ್ ಮಾಡಬೇಕು ಆ ಥರ ಅಂತ ಇತ್ತು. ಬಟ್ ಇದರಲ್ಲಿ ನನ್ನ ಎಕ್ಸ್ಪೀರಿಯನ್ಸ್ ಏನು ಅಂತ ಕೇಳಿದ್ರಿ. ಸೊ ನಾನು ಓಪನ್ ಆಗಿ ಮಾತಾಡಲಿಕ್ಕಾಯಿತು. ಅದೇ ರೀಸನಿಗೆ ಥ್ಯಾಂಕ್ ಯು ಸೋ ಮಚ್ ರೇಡಿಯೋ ಸಿಟಿ ಬಿಯಾಂಡ್ ಮಸಲ್ಸ್ ಅವರಿಗೆ. 15 ಇಯರ್ಸಿಂದನೂ ಏನು ಅಂದರೆ ಬಂದವರು ಬರೀ ಹೊಟ್ಟೆ ಮಾತ್ರ ಹೋಗಬೇಕು ಅಂತಾರೆ, ಬರೀ ಇಲ್ಲಿ ಮಾತ್ರ 6 ಪ್ಯಾಕ್ ಬರಬೇಕು ಅಂತಾರೆ. ಬೇರೆ ಕಡೆ ಎಲ್ಲ ನಾರ್ಮಲಾಗಿ ಚೆನ್ನಾಗಿದೆ, ಹೀಗೆ ಇರಲಿ, ಬರೀ ಈ ಪಾರ್ಟ್ ಮಾತ್ರ ಅಂದರೆ ಕಂಪ್ಲೀಟಾಗಿ ಫ್ಲಾಟ್ ಆಗಬೇಕು, 6 ಪ್ಯಾಕ್ ಬರಬೇಕು ಅಂತಾರೆ. ಅದು ಕಂಪ್ಲೀಟ್ಲಿ ಮಿತ್. ಆ್ಯಕ್ಚುಲಾಗಿ ನೀವು ಸ್ಪಾಟ್ ರಿಡಕ್ಷನ್ ಅಂದರೆ ಬರೀ ಇಲ್ಲಿ ಇಲ್ಲ ಬರೀ ಬೈಸೆಪ್ಸ್ ಆ ಥರ ರೆಡ್ಯೂಸ್ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ಸೊ ನೀವು ಒಂದು ರೆಡ್ಯೂಸ್ ಆಗ್ತಾ ಇದ್ದೀರಿ ಅಂದರೆ ಓವರಾಲಾಗಿ ಎಲ್ಲ ಕಡೆಯೂ ನೀವು ರೆಡ್ಯೂಸ್ ಆಗ್ತೀರಾ. ಬಟ್ ಇದು ಎವ್ರಿ ಡೇ ಎಲ್ಲರಿಗೂ ಹೇಳಿದ್ರು, ಹೆಣ್ಣಿಗಳು ಬಂದು ಅದೇ ಕೇಳ್ತಾರೆ, ಹೇಗೆ ಇಲ್ಲಿ ಮಾತ್ರ ಆಗಿಲ್ಲ ಅಂತ. ಸೊ ಹಾಗೇ ಆಗುತ್ತೆ. ನೀವು ಓವರಾಲ್ ಫ್ಯಾಟ್ ಲಾಸ್ ಅಂದಾಗ ಓವರಾಲಾಗಿ ಆಗುತ್ತೆ, ಒಂದು ಬರೀ ಸ್ಪಾಟ್ ರಿಡಕ್ಷನ್ ಅನ್ನೋದು ಆಗೋದೇ ಇಲ್ಲ. ಮತ್ತು ಅದಕ್ಕೆ ಸರ್ಜರಿಗಳಿದೆ 1000%. ಅದರಿಂದ ಲಾಂಗ್ ಟರ್ಮಲ್ಲಿ ಅಂದರೆ ಒಂದು 10 ಇಯರ್ಸ್ ಇಲ್ಲ 20 ಇಯರ್ಸ್ ಇಲ್ಲ 1000% ನಿಮ್ಮ ಸೈಡ್ ಎಫೆಕ್ಟ್ ಇದ್ದೇ ಇರುತ್ತೆ. ಒಂದು ಆಮಿತ್ತು. ಇನ್ನೊಂದು ಲೇಡೀಸ್ ಬರ್ತಾರೆ, ನಾನು ಹೆವಿ ವೇಟ್ ಲಿಫ್ಟ್ ಮಾಡಿದ್ರೆ ನಿಮ್ಮ ಥರ ಆಗಿಬಿಡ್ತೀನಿ, ಸೊ ನಾನು ಹೆವಿ ವೇಟ್ ಲಿಫ್ಟ್ ಮಾಡಲ್ಲ ಅಂತ ಹೇಳ್ತಾರೆ. ಅದು ಕಂಪ್ಲೀಟ್ಲಿ ರಾಂಗ್ ಕಾನ್ಸೆಪ್ಟ್. ಏನಕ್ಕೆ ಒಂದು ಎಕ್ಸಾಂಪಲೇ ಕೊಟ್ಟರೆ ನಮ್ಮ ವೈಫ್ ಅವರು ಪವರ್ ಲಿಫ್ಟರ್, ಡೆಡ್ ಲಿಫ್ಟ್ ಎಲ್ಲ ನಿಯರ್ಲಿ 130 kg ಆ ಥರ ಎಲ್ಲ ಮಾಡ್ತಾರೆ. ಸೊ ಅವ್ರು 1000% ಅವ್ರಿಗೆ ಮಸಲೇನು ಬಿಲ್ಡ್ ಆಗಲ್ಲ. ಏನಕ್ಕೆ ಆಗುತ್ತೆ, ಬಟ್ ನಮ್ಮ ಥರ ಆಗಲ್ಲ. ಏನಕ್ಕೆ ನಮ್ಮ ಹಾರ್ಮೋನು ಟೆಸ್ಟೋಸ್ಟೆರಾನ್ ಇದೆ, ಅವ್ರ ಹಾರ್ಮೋನು ಈಸ್ಟ್ರೋಜನ್ ಇದೆ. ಬೇಸಿಕ್ ಅದು. ಅವ್ರು ಏನೇ ವೆಯ್ಟ್ ಲಿಫ್ಟ್ ಮಾಡಲಿ ನಮ್ಮ ಥರ ಮಸಲ್ ಬಿಲ್ಡ್ ಮಾಡಲಿಕ್ಕಾಗಲ್ಲ. ಅವರಲ್ಲ, ನಾವೇನೇ 15 ವರ್ಷದಿಂದ ನಾನು ಲಿಫ್ಟ್ ಮಾಡಿ ನನಗೇನು ಆ ಥರ ಮಸಲ್ ಬಿಲ್ಡ್ ಆಗಿಲ್ಲ. ಸೊ ಅದೊಂದು ಕಂಪ್ಲೀಟ್ಲಿ ರಾಂಗ್ ಕಾನ್ಸೆಪ್ಟು. ಮತ್ತು ತುಂಬ ಜನ ಅಂದರೆ ಬಾಡಿ ಬಿಲ್ಡರ್ಸ್ ಲೇಡೀಸ್ನ ನೋಡಿ ಅವ್ರು ಆ ಥರ ಆಗಿದ್ದಾರೆ ಅಂತ. ಬಾಡಿ ಬಿಲ್ಡಿಂಗ್ ಅನ್ನೋದು ಕಂಪ್ಲೀಟ್ಲಿ ಒಂದು ಡಿಫ್ರೆಂಟ್ ಸ್ಪೋರ್ಟ್ಸ್ ಅದು. ಸೊ ಅದಕ್ಕೆ ನನ್ನ ರೆಸ್ಪೆಕ್ಟ್ ಇದೆ, ಬಟ್ ಅದು ಡಿಫ್ರೆಂಟ್ ಸ್ಪೋರ್ಟ್ಸ್. ಅದಕ್ಕೆ ಅವ್ರು ಏನೇನು ಬೇಕೋ ಅದು ಬೇರೆದೇ ಯೂಸ್ ಮಾಡ್ತಾರೆ. ಬಟ್ ನಾರ್ಮಲ್ ಜನರಲ್ ಫಿಟ್ನೆಸ್ ಅಂದರೆ 99%, 1 ಕೋಟಿ ಜನ ಇದ್ದಾರೆ ಅಂದರೆ ಅದು 99 ಲ್ಯಾಕ್ ಅಂದರೆ ನಾರ್ಮಲ್ ಪೀಪಲ್ಲಿಗೆ ನೀವು ಆ ಥರ ಲಿಫ್ಟ್ ಮಾಡಿದಾಗ ನೀವು ಎಷ್ಟೇ ಲಿಫ್ಟ್ ಮಾಡಿ 50 kg ಮಾಡಿ 100 kg ಮಾಡಿ 200 kg ಮಾಡಿದ್ರು ಕೂಡ ನಿಮ್ಗೆ ನಮ್ಮ ಥರ ಮಸಲ್ ಬಿಲ್ಡ್ ಆಗಲ್ಲ. ಇದು ಇನ್ನೊಂದು ಮಿತ್. ತುಂಬ ಜನ ಅದರಿಂದ ಜಿಮ್ಮಿಗೆ ಬರಲಿಕ್ಕೆ ಭಯಪಡ್ತಾರೆ ಲೇಡೀಸ್. ಆದರೆ ಜಿಮ್ ಬಂದರೆ ಈ ಥರ ಮಸಲ್ ಬಿಲ್ಡ್ ಆಗುತ್ತೇನೋ ಅಂತ. ಆ ಥರ ಆಗಲ್ಲ. ತುಂಬ ಫಿಟ್ ಆಗ್ತೀರಾ, ಇನ್ನೂ ಚೆನ್ನಾಗಿ ಆಗ್ತೀರಾ, ತುಂಬ ಹೆಲ್ತಿಯಾಗಿ ಕಾಣ್ತೀರಾ. ಸೊ ಲಾಂಗ್ ಟರ್ಮಲ್ಲಿ ನಿಮ್ಮ ಹೆಲ್ತ್ ಬೆನಿಫಿಟ್ ಇನ್ನೂ ಜಾಸ್ತಿ ಆಗುತ್ತೆ. ಸೊ ಎಲ್ಲ ಲೇಡೀಸ್ ಕೂಡ ಜಿಮ್ ಬರ್ಬೋದು.